ಇವಾಗ ಎಲ್ಲರಿಗೂ ಅವಕಾಶ ಹೊರಗಡೆ ಇದೆ, ನಮಗೆ ಅವಕಾಶ ಇಲ್ಲ ಅಂತ ನಾವು ಒಂದು ಕಷ್ಟಪಟ್ಟು ದುಡ್ಕೊಂಡು ಜೀವನ ಮಾಡೋಣ ಅಂತಾನೆ ನಾವು ಆಟೋ ಡ್ರೈವರ್ ಆಗಿದ್ದು. ಬಟ್ ಆಟೋ ಡ್ರೈವರ್ ಆಗಿ ಇವಾಗ ಆ ಜೀವನ ಮಾಡಬೇಕಂದ್ರೆ ಅಷ್ಟು ಬೇಗ ಗೌರ್ಮೆಂಟ್ ಚೇಂಜ್ ಮಾಡಿಬಿಟ್ಟು ಇವಾಗ ಇಲ್ದು ಸ್ಕೀಮ್ಗಳು, ಅನ್ಲೀಗಲ್ ವೆಹಿಕಲ್ಗಳು ಈ ಥರ ಬಂದದಕ್ಕೆ ನಮ್ಗೆ ಜೀವನ ಮಾಡೋದು ತುಂಬ ಕಷ್ಟ ಆಗ್ತಾ ಇದೆ. ಅದೇ ಗೌರ್ಮೆಂಟ್ ಕಡ್ದು ನಮಗೆ ನ್ಯಾಯ ಸಿಗಬೇಕು. ಮುಖ್ಯವಾದ ಕಾರಣ ರ್ಯಾಪಿಡೋ ಸ್ಟಾಪ್ ಆಗ್ಬೇಕು ಸರ್. ಅದರಿಂದ ತುಂಬ ಚಾಲಕರಿಗೆ ತೊಂದರೆ ಆಗ್ತಾ ಇದೆ, ಜೀವನ ಮಾಡೋಕ್ಕೆ ಕಷ್ಟ ಆಗ್ತಾ ಇದೆ. ಅದಕ್ಕೆ 32 ಬೇಡಿಕೆ ಇದೆ. ಆ 32ರಲ್ಲೂ ಮೇನ್ ಆಗಿ ನಾವು ರ್ಯಾಪಿಡೋನೇ ಕೇಳ್ತಾ ಇದ್ದೀವಿ. ಆಟೋ ಡ್ರೈವರ್ಗೆ ಏನು ಅಂತಾರೆ, ಆಟೋ ಡ್ರೈವರ್ಗೆ ಏನು ಕೊಡ್ತಾ ಇದ್ದಾರೆ ಗೌರ್ಮೆಂಟ್ ಕಡೆಯಿಂದ? ಏನೇನು ಕೊಡ್ತಾ ಇಲ್ಲ. ನಾವ್ ಇವಾಗ ಕೇಳೋದು ಒಂದೇ ಮನವಿ, ಇವಾಗ ಕೊಡ್ತಾ ಇದ್ದಾರೆ ಅಂದ್ರೆ ಅವರು ಏನು ಕೊಡ್ತಾ ಇಲ್ಲ. ಈಗ ಕೊಡ್ಲಿ, ಆಯ್ತು, ನಮಗೆ 10 ರೂಪಾಯಿ ಕಾಸು ಕೊಡೋದು ಬೇಡ, ಏನೇ ಬೇಡ. ಪ್ರತಿ ಗಾಡಿಗೂ ಏನೇ ಇವಾಗ ನೋಡಿ ಸಿಗ್ನಲ್ ಜಂಪ್ಸ್ ಇದಾಗುತ್ತೆ, ರೂಲ್ಸ್ ಏನಿದೆಯೋ ಅದನ್ನ ಫಾಲೋ ಮಾಡ್ತೀವಿ. ಇನ್ಸೂರೆನ್ಸ್ ಇರ್ಬೋದು, FC ಇರ್ಬೋದು, ಡಾಕ್ಯುಮೆಂಟ್ಸ್ ಎಲ್ಲ ಅವ್ರು ಫ್ರೀ ರನ್ನಿಂಗ್ ಮಾಡ್ಕೊಡಕ್ಕೆ ಹೇಳಿ, ಆಯ್ತು ನೋಡೋಣ. ಯಾಕೆ ಅದು ಕೊಡಲ್ಲ? ಪ್ರತಿಯೊಬ್ಬ ಡ್ರೈವರ್ನು ಅವ್ರ ಜಾಬಿಂದ ದುಡ್ಡು ಹಾಕಿ ಖರ್ಚು ಮಾಡಿ ಅದನ್ನ ಗಾಡಿ ರೋಡಿಗೆ ಬಿಡ್ತಾರೆ. ಆ ರೋಡ್ಗೋಸ್ಕರನೇ, ಆ ರೋಡಿಗೆ ಬಿಟ್ಟಾಗಲೇ ಅವನು ಸಂಪಾದನೆ ಮಾಡೋಕ್ಕಾಗುತ್ತೆ. ಅಲ್ಲಿ ಮಾಡೋದ್ರಲ್ಲಿ ಗೌರ್ಮೆಂಟ್ಗೆ ಅರ್ಧ ಕೊಡ್ತಾರೆ, ಇನ್ನ ಕೊಟ್ರು ಇಲ್ಲಾಂದ್ರೆ ಇಲ್ಲ. ತುಂಬಾ ಸಾಲ ಮಾಡ್ಕೊಂಡು ಅರ್ಧ ಜೀವನ ಮಾಡ್ತಾ ಇದ್ದಾರೆ. ಅವ್ರ ಮುಂದೆ ಬರೋದಕ್ಕೆ ಯಾವ ತರ ಇದೆ? ಈ ತರ ನೋಡಿದ್ರೆ ಪ್ರತಿಯೊಂದು ಗೌರ್ಮೆಂಟ್ ಫ್ರೀ ಬಿಡ್ತಾರೆ, ಅವ್ರ ಕಡೆಯಿಂದ ಏನೇನೋ ವ್ಯವಸ್ಥೆ ಮಾಡ್ಕೊಂಡು ನಮ್ಗೇನು ಲಾಭ ಇಲ್ಲ. ಈ ತರ रैपिडो बंद करना चाहिए, नहीं तो हमारे घर चलना मुश्किल हो गए. हमें भी खरजदाला में अटक गई. ये कब रैपिडो बाइक आया कि जब से हमने बहुत प्रॉब्लम ಪ್ರತಿಭಟನೆಗೆ ಅನುಕೂಲ ಆಗೋವರೆಗೂ ಉಗ್ರ ಹೋರಾಟ ಮಾಡೋಣ ಅಂತಾನೆ ಡಿಸೈಡ್ ಮಾಡ್ಕೊಂಡೆ ಎಲ್ಲ ಒಕ್ಕೂಟದಿಂದ ಬಂದಿದ್ದೀವಿ ಜನ. ಮುಖ್ಯವಾದ ಪ್ರಶ್ನೆ ಏನು ಮೇಡಮ್? ಏನು ಹೇಳಿ? ಮೇನ್ ರೀಸನ್ ಏನಿದಕ್ಕೆ? ನಾವು 32 ಇದಿಟ್ಟಿದ್ದೀವಿ, ಕೋರಿಕೆಗಳಿಟ್ಟಿದ್ದೀವಿ. ಆ 32 ಕೋರಿಕೆಯಲ್ಲಿ ನಮ್ಗೆ ಇಂಪಾರ್ಟೆಂಟಾಗಿ ನೆರವೇರಬೇಕಾಗಿರೋದೇ ರ್ಯಾಪಿಡೋ ಬೈಕು, ಈ ಊಬರ್ ಬೈಕು ಮತ್ತು ಓಲಾದಲ್ಲೂ ಬೈಕ್ ಬಿಟ್ಟಿದ್ದಾರೆ. ಆ ಬೈಕೆಲ್ಲ ನಿಲ್ಲಬೇಕು, ಯಾಕಂದರೆ ಸಿಂಗಲ್ ಪ್ಯಾಸೆಂಜರೆಲ್ಲ ಅದರಲ್ಲೇ ಹೊರಟೋಗ್ತಾ ಇದ್ದಾರೆ. ನಮ್ಮಂಥ ಆಟೋ ಡ್ರೈವರ್ಗೆ ತುಂಬ ತೊಂದರೆ ಆಗ್ತಾಯಿದೆ ಅದರಿಂದ. ತುಂಬ ಆಟೋ ರ್ಯಾಪಿಡೋ ಅಲ್ಲಿ ಹೆಂಗೆ ಹುಡುಗರು ಓಡಿಸ್ಕೊಂಡು ಹೆಂಗೋ ಹೊಟ್ಟೆಪಟ್ಟು ನೋಡ್ಕೊತವ್ರೆ, ಕಾಲೇಜ್ ಫೀಸ್ ಕಟ್ಕೊತವ್ರೆ. ಅದೇ ಎಲ್ಲೋ ಒಂದು ಕಡೆ ಎಫೆಕ್ಟ್ ಆಗಲ್ವ ಅವ್ರಿಗೇನೋ ಅದು ನೀವು ಹೇಳಿದ್ದು ರೈಟು, ಬಟ್ ಅವ್ರಿಗಂತ ಇರೋದು ಸ್ವಿಗ್ಗಿ ಡೆಲಿವರಿ ಇರುತ್ತೆ, ಇಲ್ಲಾಂದರೆ ಝೊಮ್ಯಾಟೊ ಡೆಲಿವರಿ ಇದೆ. ಆ ಥರ ಮಾಡ್ಕೋಬೇಕು. ಪ್ಯಾಸೆಂಜರ್ ಹೊಡೆಯೋಕ್ಕೆ ಅವ್ರಿಗೆ ಯಾರು ಕೊಟ್ಟಿದ್ದಾರೆ ಅಧಿಕಾರ? ವೈಟ್ ಬೋರ್ಡಲ್ಲಿ ಅವ್ರಿಗೆ ಅಧಿಕಾರ ಕೊಟ್ಟಿಲ್ಲಲ್ಲ. ಬಟ್ ನಾವು ಇಲ್ಲಿ ಯೆಲ್ಲೋ ಬೋರ್ಡಲ್ಲಿ ನಾವು ಟ್ಯಾಕ್ಸ್ ಕಟ್ಕೊಂಡು, ನಾವು FC ಮಾಡಿಕೊಂಡು, ಆ ಥರ ಇನ್ಶೂರೆನ್ಸ್ ಎಲ್ಲ ಕಟ್ಕೊಂಡು ನಾವು ಆ ಥರ ಓಡಿಸ್ತಾ ಇದ್ದೀವಿ. ಈ 2 ವೀಲರ್ ಅವ್ರಿಗೆ ಏನು ಕೊಟ್ಟಿದ್ದಾರೆ? ಅವ್ರಿಗೇನು ಯೂನಿಫಾರ್ಮ್ ಕೊಟ್ಟಿದ್ದಾರಾ? ಏನೋ ಒಂದು ಜನ ಹೋದಂಗೆ ಹೋಗ್ತಾ ಇದ್ದಾರೆ. ನಮ್ಗೆ ಎಷ್ಟೊಂದು ರೂಲ್ಸ್ ಇಟ್ಟಿದ್ದಾರೆ, ಅವ್ರಿಗೇನು ರೂಲ್ಸ್ ಇದೆಯಾ? ಇಲ್ಲ ಅಲ್ಲ ಅವ್ರಿಗೆ. ಸಮಸ್ಯೆ ಆಗ್ತಾ ಇದೆ. ಆಯ್ತಾ? ಇದೇನಿದ್ದಾರೆ ಸಾರಿಗೆ ಸಚಿವರಾಗಿದ್ದಾಗಲೂ ಸಹ ನಮ್ಗೆಲ್ಲ ಆಟೋ ಚಾಲಕರು ನಿಜವಾಗ್ಲು ಆ ಟೈಮಲ್ಲಿ ಬೈಕ್ ಟ್ಯಾಕ್ಸ್ ಇರಲಿಲ್ಲ, ಬೇರೆ ಬೇರೆ ವಿಷಯಕ್ಕೆ ನಾವೆಲ್ಲ ಹೋದಾಗ ಕೆಲಸಗಳು ಮಾಡಿಕೊಟ್ಟಿದ್ದಾರೆ. ಅದು ನನಗೆ ಯಾವುದೇ ಒಂದು ಪಕ್ಷ ಆಗಲಿ. ಎಲ್ಲರಿಗೆ ನಮಸ್ಕಾರ. KC ಆಟೋ ಘಟಕದಿಂದ ನಾನು ಶಿವಾಜಿನಗರ ಕ್ಷೇತ್ರ ತೌಸಿಫು. ಇದು ಏನು ಇವತ್ತು ಸ್ಟ್ರೈಕ್ದು ನಾವು ಬೆಂಬಲ ಕೊಟ್ಟಿದ್ದೀರಿ. ಇದು ನಮ್ಮ ರ್ಯಾಪಿಡೋ ಬೈಕ್ಸು, ಊಬರ್ ಬೈಕ್ಸು ಅದು ಹೋರಾಟ ಮಾಡಿಸ್ಕೆ ನಾವು ಇವತ್ತು ನಮ್ಮ ಜೀನರ ಸ್ವಾಮಿ ನೇತೃತ್ವದಿಂದ 38 ಕ್ಷೇತ್ರ ಇದು ಸಂಘದಿಂದ ನಾವೆಲ್ಲ ಸೇರಿಸಿ ಈ ಥರ ಇವತ್ತು ಸ್ಟ್ರೈಕ್ ಮಾಡಿದ್ದೀನಿ. ಇದು ನಮ್ಮ ಗೌರ್ಮೆಂಟ್ ಸರ್ಕಾರಕ್ಕೆ ವಿನಂತಿ ಮಾಡ್ತಾ ಇದ್ದೀನಿ. ರ್ಯಾಪಿಡೋ ಬೈಕ್ಸ್ ಏನಿದೆ ನಮ್ಮ ಕ್ಲೋಸ್ ಮಾಡಬೇಕು. ಅದು ಯಾಕೆ ಶೆಟ್ಟಿ ಯೋಜನೆ ಬಂತು, ನಮಗೆ ಭಾಳ ಕಷ್ಟ ಆಗಿಬಿಟ್ಟಿದೆ. ಆಟೋ ಡ್ರೈವರ್ಸ್ಗೆ ದುಡಿಮೆ ಕಮ್ಮಿ ಆಗಿದೆ. ಆಮೇಲೆ ವೈಟ್ ಬೋರ್ಡ್ ಓಲಾ ಟ್ಯಾಕ್ಸಿ ಇದು ಅದಕ್ಕೂ ಜಾಸ್ತಿ ಇದಾಗಿಬಿಟ್ಟಿದೆ. ಅದಕ್ಕೆ ದುಡಿಮೆ ಆಟೋ ಡ್ರೈವರ್ದು ಏನಿಲ್ಲ. ಅದಕ್ಕೆ ನಾವು ಎಲ್ಲ ಆಟೋ ಸಂಘದ ಸೇರಿಸ್ಕೊಂಡು ನಾವು ಇವತ್ತು ಇದು ಸ್ಟ್ರೈಕ್ ಮಾಡ್ತಾ ಇದ್ದೀವಿ. ಯಾಕೆಂದರೆ ನಮ್ಮ ಆಟೋ ಚಾಲಕಕ್ಕೆ ಒಳ್ಳೆ ನ್ಯಾಯ ಆಗಬೇಕಾಯಿತು. ಯಾಕೆಂದರೆ ಇವತ್ತು ನಾವು 300 ರೂಪಾಯಿ 400 ರೂಪಾಯಿ ತಿರುಗಿಸಿ ಆಗ್ತಾಯಿಲ್ಲ, ಬಿಸ್ನೆಸ್ ಆಗ್ತಾಯಿಲ್ಲ ನಮಗೆ. ಅದೋಸ್ಕರ ನಾವು ಬಂದು ಗೌರ್ಮೆಂಟ್ಗೆ ವಿನಂತಿ ಮಾಡ್ತಾಯಿದ್ದೀನಿ. ಇದು ರ್ಯಾಪಿಡೋ ಬೈಕ್. KC ಆಟೋ ಘಟಕದಿಂದ ಒಬ್ಬ ಚಾಲಕನಾಗಿ ಬಂದಿದ್ದೇನೆ. ಸ್ಟ್ರೈಕ್ ಮಾಡುವ ಕಾರಣ ಏನಿದೆಯಪ್ಪ ಅಂದರೆ ನಮ್ಮ ರ್ಯಾಪಿಡೋ ಬೈಕ್ ಮತ್ತು ಊಬರ್ ಬೈಕ್ ಮತ್ತು ಈಗ ಓಲೋ ಬೈಕು ಬಿಡ್ತಾ ಇದ್ದಾನೆ. ಮತ್ತು
ಚಿಕ್ಕ ಪುಟ್ಟ ಎಲೆಕ್ಟ್ರಿಕಲ್ ಗಾಡಿಗಳಲ್ಲಿ ಅವು ಬಿಟ್ಟಿದ್ದಾರೆ ಎಲ್ಲ. ಅದರಲ್ಲಿ ಬಾಡಿಗೆ ಹೊಡೆಯೋದ್ರಿಂದ ನಮಗೆ ಆಟೋ ಡ್ರೈವರ್ಗಳಿಗೆ ತುಂಬ ತೊಂದರೆ ಆಗಿದೆ. ಆ ಕಾರಣದಿಂದ ಇನ್ನೊಂದು ಬಸ್ಸುಗಳು ಎಲ್ಲ ಫ್ರೀ ಬಿಟ್ಟಿದ್ದಾರೆ, ಶಕ್ತಿ ಯೋಜನೆ ಅಂತ. ಅದರಿಂದ ಸ್ವಲ್ಪ ನಮಗೆ ಒತ್ತಡ ಆಗಿದೆ. ಈಗ ನೋಡಿದ್ರೆ ಗೌರ್ಮೆಂಟ್ ಕಡೆಯಿಂದ ನಮಗೆ ಅಷ್ಟು ಸಾವಿರ ಕೋಟಿ ಬೇಕು, ಇಷ್ಟು ಸಾವಿರ ಕೋಟಿ ಬೇಕು, ಎಲ್ಲಿಂದ ಕೊಡೋಣ ಅಂತ ಮಾತಾಡ್ತವ್ರೆ. ನಮ್ಮದು ನೋಡಿ, ರೋಡ್ ಗಾಡಿ ತೊಗೊಂಡ್ರು ಟ್ಯಾಕ್ಸ್ ಕಟ್ತಾ ಇದ್ದೀವಿ, ಇನ್ಸೂರೆನ್ಸ್ ಕಟ್ತಾ ಇದ್ದೀವಿ. ಪ್ರತಿಯೊಂದು ಗೌರ್ಮೆಂಟ್ಗೆ ನಮ್ಮದು ಒಂದು ಸಿಗ್ನಲ್ ಜಂಪ್ ಆದ್ರೂ ಅಮೌಂಟ್ ಹೋಗ್ತಾ ಇದೆ. ನಮ್ಮ ದುಡ್ಡು ನಮಗೆ ಕೊಡೋದಕ್ಕೆ ಕಷ್ಟನಾ? ನಮ್ಮ ಕರೆಕ್ಟಾಗಿ ನಮಗೆ ವ್ಯಾಪಾರ ಕರೆಕ್ಟಾಗಿ ನಡೀತಾ ಇದ್ದರೆ, ನಮ್ಮ ಬಿಸ್ನೆಸ್ ಕರೆಕ್ಟಾಗಿ ಆಗ್ತಾಯಿದ್ರೆ ನಾವು ಸ್ಟ್ರೈಕ್ ಮಾಡ್ತಾ ಇರಲಿಲ್ಲ. ನಮಗೆ ಬಂದಿರೋದು ಪ್ರಾಬ್ಲಮ್ಮು ಸಂಪಾದನೆ ಇಲ್ಲ. ಈಗ ನೋಡಿ, ಒಂದು ಕಾರಣ ಬಂದುಬಿಟ್ಟು ಗೌರ್ಮೆಂಟ್ ಅಂತ ಹೇಳ್ಬಿಟ್ಟು ಇದು ಮಾಡ್ತಾರೆ. ಗೌರ್ಮೆಂಟ್ ಬರೀ ಲೂಟಿ ಮಾಡೋದ್ರಲ್ಲೇ ಇದೆ. ಯಾವುದೋ ಬಡವ್ರಿಗೋಸ್ಕರ, ಚಾಲಕರಿಗೋಸ್ಕರ ಒಂದು ಪರವಾಗಿ ಒಂದು ದುಡ್ಡು ₹1 ಎತ್ತು ಕೊಡ್ತಾ ಇಲ್ಲ. ಅವನದೇನೇ ಪ್ರಾಬ್ಲಮ್ ಆದ್ರೂ ಯಾರೂ ನೋಡ್ತಾ ಇಲ್ಲ. ಸತ್ನ ಅವನು ಹೊಲ್ಟೋದ, ಇನ್ಸೂರೆನ್ಸ್ ಲ್ಯಾಬ್ಸ್ ಆಯಿತಾ, 10,000 ಕಟ್ಟಬೇಕು, 5,000 ಕಟ್ಟಬೇಕು. ಒಂದು ಸಿಗ್ನಲ್ ಜಂಪ್ ಆದರೆ 2,000, 3,000 ಅವ್ರಿಗೆ ಇಷ್ಟ ಬಂದಂಗೆ ಆಗ್ತಾರೆ. ಚಾಲಕರ ಪರವಾಗಿ ಯಾರು ನಿಂತ್ಕೊಂಡಿದ್ದಾರೆ? ಯಾರೂ ನಿಂತ್ಕೊಂಡಿಲ್ಲ. ಈಗ ಇವತ್ತು ನಿಂತ್ಕೊಂಡಿದ್ದಾರೆ ನಮ್ಮ ಬೆಂಗಳೂರು ಸಾರಥಿ ಸೇನೆ ಆಗಿರ್ಬೋದು, ಮತ್ತು ನಮ್ಮ ಕರ್ನಾಟಕ ಚಾಲಕರ ಒಕ್ಕೂಟ ಆಗಿರ್ಬೋದು, ನಮ್ಮ ಜಿ ನಾರಾಯಣಸ್ವಾಮಿ ಅಣ್ಣವರಾಗಿರ್ಬೋದು. ಪ್ರತಿಯೊಬ್ಬರು ನಿಂತ್ಕೊಂಡು ನಮಗೋಸ್ಕರ ಚಾಲಕರ ಪರವಾಗಿ ನಮ್ಮ ಬೆಂಬಲ ಕೊಟ್ಟು ನಮಗೆ ಪರಿಹಾರ ಕೊಡಿಸ್ತಾ ಇದ್ದಾರೆ. ಅದಕ್ಕೆ ಇವತ್ತೆಲ್ಲ ಒಕ್ಕೂಟದಲ್ಲಿ ಸ್ಟ್ರೈಕ್ ಮಾಡಿ ನಾವು ಮುಂದೆ ಬರುವಂತಕ್ಕಂಥ ಕೆಲಸ. ये हमें तो स्ट्राइक करी थे पूरे मिल को ऑटो ड्राइवर। ये हमने रैपिडो बंद करना चाहिए, नहीं तो हमारे घर चलना मुश्किल हो गए। हमें भी खरजदाला में अटक गई। ये कब रैपिडो बाइक आया कि जब से हमने बहुत प्रॉब्लम हो गए। ये क्या रहा तो भी गवर्नमेंट हमारे ऊपर ये करना और बंद करना है बहुत ज़रूरी है। ये बंद करना हमने ಬಟ್ ಅಂದರೆ ಬೈಕರ್ಸ್ ಸ್ಟಾಪ್ ಮಾಡಿದ್ರೆ ಒಳ್ಳೇದೇ ಆಗುತ್ತೆ. ಯಾಕೆಂದರೆ ಅವರು 2 ವೀಲರ್ಸು ನಾವು ಅಂದರೆ ಪ್ರತಿ ವರ್ಷ ಟ್ಯಾಕ್ಸ್ ಕಟ್ತೀವಿ ಅಲ್ವ್ರಾ. ಪ್ರತಿ ವರ್ಷವೂ ಆಟೋ ಆಗಲಿ ಟ್ಯಾಕ್ಸಿ ಆಗಲಿ ಎಲ್ಲದಕ್ಕೂ ನಾವು ಟ್ಯಾಕ್ಸ್ ಕಟ್ತೀವಿ. ಬೈಕು ಇಟ್ ಇಸ್ ಲೈಫ್ ಟೈಮ್ ಇರುತ್ತೆ ಟ್ಯಾಕ್ಸು. ಅದರಲ್ಲಿ ಬಂದುಬಿಟ್ಟು ನಮಗೆ ತೊಂದರೆ ಜಾಸ್ತಿ ಆಗುತ್ತೆ. ಈಗ ನೋಡಿ, ನಾವು ಓಲಾದಲ್ಲಿ ಸ್ಟಾರ್ಟ್ ಮಾಡಿದ್ರು ಓಲಾದವರು ಜಾಸ್ತಿ ಚಾರ್ಜ್ ಮಾಡ್ತಾರೆ. ಕಸ್ಟಮರ್ಗೆ ತುಂಬ ಜನಕ್ಕೆ ಗೊತ್ತೇ ಇಲ್ಲ. ಅವ್ರ ಅನಿಸಿಕೆ ಏನಂದರೆ ಲೈಕ್ ಡ್ರೈವರ್ಸ್ಗಳು ಜಾಸ್ತಿ ತಗೋತಾ ಇದ್ದಾರೆ ಅಂತ. ಬಟ್ ಅವ್ರಿಗೆ ಗೊತ್ತಾಗ್ತಾ ಇಲ್ಲ. ನಾವು ಕಂಪನಿಗೆ ಹೋಗುತ್ತೆ, ಓಲಾ ಕಂಪನಿಗೆ ಹೋಗಿ ಆಮೇಲೆ ನೆಕ್ಸ್ಟ್ ನಮಗೆ ಬರುತ್ತೆ ಅಂತ ನಾವೇ 25% ಅಂತ ಹೇಳಿ ನಾನು ಗಾಡಿ ಅಟ್ಯಾಚ್ ಮಾಡಬೇಕಾದ್ರೆ 25% ಅಂತ ಹೇಳಿದ್ರು. ಬಟ್ ಆದರೆ ಮೋರ್ ದೆನ್ 35% ತಗೋತಿದ್ದಾರೆ ಅವರು ಕಮಿಷನ್ನು ನಮ್ಮಿಂದ. ಅಂದರೆ ನಾನು ಹೇಳ್ತಾ ಇಲ್ಲ, ಇದು ಹೆಂಗೆ ಅಂದರೆ ಯಾರಿಗೂ ಅನುಕೂಲ ಇಲ್ಲ, ನಮಗೂ ತೊಂದರೆಗಳಾಗ್ತಿದೆ. ಸ್ಪೆಷಲಿ ಕಸ್ಟಮರ್ಸ್ಗೂ ತುಂಬ ಜಾಸ್ತಿ ಚಾರ್ಜ್ ಮಾಡ್ತಿದ್ದಾರೆ ಅವರು. ಅದನ್ನು ಸ್ವಲ್ಪ ರಿಡ್ಯೂಸ್ ಮಾಡಿದ್ರೆ ನಮಗೂ ಡ್ರೈವರ್ಸ್ಗಳಿಗೂ ಒಳ್ಳೇದಾಗುತ್ತೆ. ಆ್ಯಂಡ್ ಕಸ್ಟಮರ್ ವೈಸ್ ಅವರು ಸ್ವಲ್ಪ ಹ್ಯಾಪಿಯಾಗಿ ಫೀಲ್ ಮಾಡ್ತಾರಲ್ವ. ನಾನೇನೇನು ಚರ್ಚೆ ಮಾಡಿದ್ದೇನೆ ಅದನ್ನೆಲ್ಲ ಹೇಳ್ತಾ ಇದ್ದೇನೆ. ಎಲ್ಲ ಸಮಾಧಾನ ಇರಬೇಕಷ್ಟೇ. ನಾನೇನು ಪರ ಇದ್ದೀನಿ ಅಂತ ಹೇಳಿದಾರಪ್ಪ. ಮತ್ತೆ ಆಮೇಲೆ ಕಡಿಮೆ ಬಡ್ಡಿ ದರದಲ್ಲಿ ಸಾಲ ಕೊಡೋದಕ್ಕೆ ಇದು ಅಂಬೇಡ್ಕರ್ ನಿಗಮ ಮತ್ತು ಹಿಂದುಳಿದ ವರ್ಗದ ನಿಗಮ ಅಥವಾ ಈಗ ಕೊಡಿ ಅಂತ ಹೇಳಿದ್ದಾರೆ. ನಿಮ್ಮದೇ ಒಂದು ಸಪ್ರೇಟ್ ನಿಗಮ ಆಗ್ಬಿಟ್ರೆ ಈ ಪ್ರಶ್ನೆ ಬರೋದಿಲ್ಲ ಅಲ್ವಾ. ಆದರೆ ಈಗ ಇರ್ತಕ್ಕಂಥ ನಿಗಮಗಳಿಗೆ ಎಲ್ಲದಕ್ಕೂ ಕೂಡ ಪತ್ರ ಬರೆದೀನಿ. ಮುಖ್ಯಮಂತ್ರಿಗಳ ಹತ್ರನೂ ಇನ್ನೊಂದ್ಸರಿ ಮೀಟಿಂಗ್ ಮಾಡಿಸ್ತೀನಿ ಮುಖ್ಯಮಂತ್ರಿಗಳಿಗೆ. ಮತ್ತೆ ಎಲೆಕ್ಟ್ರಿಕ್ ಆಟೋ ರಿಕ್ಷಾಗಳಿಗೆ ರಹದಾರಿ ನೀಡಬೇಕು. ಇದು ಕೇಂದ್ರ ಸರ್ಕಾರ ಮಾಡಿರ್ತಕ್ಕಂಥದ್ದು. ಎಲ್ಲೂ ರಹದಾರಿ ಬೇಡ ಅಂತ ಅವ್ರು ಮಾಡಿದ್ದಾರೆ. ಆದರೆ ಆಮೇಲೆ ನಾವು ಅದಕ್ಕೆ ರಹದಾರಿ ತಗೋಬೇಕು ಅಂತ ಮಂತ್ರಾಲಯಕ್ಕೆ ಅಂದರೆ ಮಿನಿಸ್ಟ್ರಿ ಆಫ್ ಯೂನಿಯನ್ ಮಿನಿಸ್ಟ್ರಿಗೆ ಲೆಟ್ರು ಕೂಡ ಬರೆದಿದ್ವಿ. ಅದು ಇವ್ರಿಗೂ ಗೊತ್ತು, ಶರ್ಮಾ ಅವ್ರಿಗೂ ಗೊತ್ತು. ಟ್ಯಾಕ್ಸಿ ಮಾಲೀಕರ ಚಾಲಕರ ಸಂಘಟನೆ ಬೇಡಿಕೆಗಳು ಇದು ಮುಖ್ಯಮಂತ್ರಿ ಜೊತೆ ಈಗ ತಕ್ಷಣಕ್ಕೆ ಅಭಿಯಾನದಲ್ಲಿ ಇಡ್ತಿದ್ದೀವಿ. ಅದನ್ನ ಲೈಫ್ ಟ್ಯಾಕ್ಸ್ ಮಾಡಿರ್ತಕ್ಕಂಥದ್ದನ್ನ ಇದು ಅಭಿಯಾನದಲ್ಲಿ ಇಡ್ತಿದ್ದೀನಿ. ಇದ್ರ ಬಗ್ಗೆ ಚರ್ಚೆ ಮಾಡೋಣ. ಈ ಬೈಕ್ ಟ್ಯಾಕ್ಸಿ ಬಗ್ಗೆ 4 ಕೋರ್ಟಲ್ ಕೇಸ್ ಇದೆ. ನಾನು ನಟರಾಜ್ ಅವ್ರಿಗೆ ಹೇಳಿದ್ದೀನಿ, ಒಬ್ಬ ಸೀನಿಯರ್ ಮೋಸ್ಟ್ ಅಡ್ವೊಕೇಟ್ನ ನಾನು ಇದಕ್ಕೆ ಈ ಕೇಸ್ಗಳನ್ನ ಹೈಕೋರ್ಟಲ್ಲಿ ಬಂದಿದೆ, ಯಲಮೂರಿದೆ, ಸುಪ್ರೀಂ ಕೋರ್ಟಲ್ಲಿ ಬಂದಿದೆ. ಕರೆಕ್ಟ್ ಅಲ್ವಾ? ಇದನ್ನ ಸೀನಿಯರ್ ವಕೀಲರು ಇದನ್ನ ಆದಷ್ಟು ಬೇಗ ವೆಕೇಟ್ ಮಾಡೋ ಕೆಲಸ ಮಾಡಿಸ್ತೀವಿ. ನೀವು ನಮ್ಗೆ ಸಹಾಯ ಮಾಡಬೇಕು ಅಂತ ಹೇಳಿದ್ದೀನಿ. ಅವರು ಗೊತ್ತಿದೆ.